ಪ್ರಿಯರೇ, ಇವತ್ತು ನಾವು ಕ್ರಿಸ್ತನ ದೇಹದಲ್ಲಿ ಒಬ್ಬರನ್ನೊಬ್ಬರು ಅಂಗೀಕರಿಸುವುದರ ಕುರಿತಾಗಿ ನಾವು ಮಾತನಾಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 14 ಮತ್ತು 15ನೇ ಅಧ್ಯಾಯಗಳಲ್ಲಿ ಕ್ರಿಸ್ತನ ದೇಹದಲ್ಲಿ ಒಬ್ಬರು ಮತ್ತೊಬ್ಬರನ್ನು ಸ್ವೀಕರಿಸುವುದು ಅಂದರೆ ಅವರೊಂದಿಗೆ ಹೊಂದಾಣಿಕೆಯ ಬಗ್ಗೆ ನಾವು ನೋಡ್ತೇವೆ. ವಿಶ್ವಾಸಿಗಳಾದ ನಾವೆಲ್ಲರೂ ಪ್ರತಿಯೊಂದು ವಿಷಯದಲ್ಲೂ ಒಂದೇ ರೀತಿ ಯೋಚನೆ ಮಾಡುವುದಿಲ್ಲ. ಮುಂದೆ ಒಂದು ದಿನ ಕ್ರಿಸ್ತನು ಹಿಂದಿರುಗಿ ಬರುವಾಗ ನಮ್ಮ ಮನಸ್ಸುಗಳು ಪರಿಪೂರ್ಣವಾದಾಗ ನಾವೆಲ್ಲರೂ ಪ್ರತಿಯೊಂದು ಧಾರ್ಮಿಕ ಬೋಧನೆಯಲ್ಲಿ 100% ಒಮ್ಮತವನ್ನು ಪಡೆಯುವುದಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗ್ತದೆ. ಯಾಕಂತಂದರೆ ಧಾರ್ಮಿಕತೆ ಮತ್ತು ಲೌಕಿಕತೆ ಇದು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಾವು ನೋಡ್ತೇವೆ. 1 ಕೊರಿಂಥ 13ನೇ ಅಧ್ಯಾಯ 12 ನಾವು ನೋಡುವುದಾದರೆ, ಈಗ ನಾವು ಕನ್ನಡಿಯಲ್ಲಿ ಮೊಬ್ಬಾಗಿ ನೋಡುತ್ತೇವೆ, ತರುವಾಯ ಮುಖಾಮುಖಿಯಾಗಿ ನೋಡುವೆವೋ. ಈಗ ನಾನು ಅಪೂರ್ಣವಾಗಿ ತಿಳಿದಿದ್ದೇನೆ, ತರುವಾಯ ದೇವರು ನನ್ನನ್ನು ತಿಳಿದುಕೊಂಡಂತೆಯೇ ನಾನು ತಿಳಿದುಕೊಳ್ಳುತ್ತೇನೆ. ಇಲ್ಲಿ ನಾವು ನೋಡ್ತೇವೆ, ನಾವು ಕನ್ನಡಿಯಲ್ಲಿ ಮೊಬ್ಬಾಗಿ ನೋಡುತ್ತೇವೆ, ಅದರ ನಂತರ ಮುಖಾಮುಖಿಯಾಗಿ ನೋಡುತ್ತೇವೆ. ಈಗ ನಾನು ಅಪೂರ್ಣವಾಗಿ ತಿಳ್ಕೊಂಡಿದ್ದೇನೆ, ಆದರೆ ಒಂದು ಸಮಯ ಬರ್ತದೆ, ಆ ಸಮಯದಲ್ಲಿ ನನ್ನನ್ನು ನಾನು ತಿಳಿದುಕೊಂಡಂತೆ ತಿಳಿದುಕೊಳ್ತೇನೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಗ್ರಹಿಸ್ತೇವೆ. ಈ ಗ್ರಹಿಸುವುದು ಅನ್ನುವಂಥದ್ದನ್ನು ನೋಡೋದಾದರೆ ಇಲ್ಲಿ ಕ್ರಿಸ್ತನ ದೇಹದಲ್ಲಿ ಕೆಲವು ವಿಭಜನೆಗಳು ಉಂಟಾಗ್ತವೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಪ್ರಿಯರೇ, ಆತನು ಲೋಕದ ಪಾಪಗಳಿಗಾಗಿ ಮರಣವನ್ನು ಹೊಂದಿದನು ಮತ್ತು ಜೀವಿತವಾಗಿ ಎದ್ದು ಬಂದನು. ಆತನು ಮಾತ್ರವೇ ತಂದೆಯಾದ ದೇವರ ಬಳಿಗೆ ಬರುವುದಕ್ಕೆ ಮಾರ್ಗವಾಗಿದ್ದಾನೆ ಎಂಬುದನ್ನು ನಾವು ಬಹಳ ಸ್ಪಷ್ಟವಾಗಿ ಅರಿಯಬೇಕಾಗಿದೆ. ಪ್ರಿಯರೇ, ನೋಡಿ, ನೀರಿನ ದೀಕ್ಷಾಸ್ಥಾನ ರಕ್ಷಣೆಗೆ ಅನಿವಾರ್ಯವಲ್ಲದೆ ಇದ್ದರೂ ಅದು ಸ್ಥಳೀಯ ಸಭೆಗಳಿಗೆ ಒಂದು ಪ್ರಮುಖ ಬೋಧನೆಯಾಗಿರುತ್ತದೆ ಎಂಬುದನ್ನು ನಾವು ಗಮನಿಸುತ್ತೇವೆ. ದೇವರು ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದರೆ ನಾವು ಆತನನ್ನು ಕ್ರಿಸ್ತನಲ್ಲಿ ಸಹೋದರನೆಂದು ಸ್ವೀಕರಿಸಬೇಕು. ಏಕೆಂದರೆ ದೇವರು ಆತನನ್ನು ಸ್ವೀಕರಿಸಿದ್ದಾರೆ. ಆತನೊಂದಿಗೆ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ನಾವು ಆತನ ಅನ್ಯೋನ್ಯತೆಯಲ್ಲಿ ಉಳಿಸಿಕೊಳ್ಳಬಹುದು. ಆದರೆ ಇಂದಿನ ದುರಂತ ಏನಪ್ಪ ಅಂತಂದರೆ, ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಕೆಲಸ ಮಾಡಲು ಸಾಧ್ಯವಾಗದಿದ್ದರೆ ಒಬ್ಬ ವ್ಯಕ್ತಿಯ ಆತನೊಂದಿಗೆ ಅನ್ಯೋನ್ಯತೆಯನ್ನು ಸಹ ಇರಿಸಿಕೊಳ್ಳಬಾರದು ಎಂಬುವಂಥದ್ದು. ಅದೇ ಕಾರಣಕ್ಕೆ ರೋಮಾಪುರದಲ್ಲಿ 14 ಮತ್ತು 15ನೇ ಅಧ್ಯಾಯಗಳು ನಮಗೆ ಸಹಕಾರಿಯಾಗಿವೆ. ನೀವು ನೋಡ್ತೇವೆ, ರೋಮ 15ನೇ ಅಧ್ಯಾಯ 7 ನಾವು ನೋಡುವುದಾದರೆ, ಆದುದರಿಂದ ಕ್ರಿಸ್ತನು ಸಹ ನಿಮ್ಮನ್ನು ದೇವರ ಮಹಿಮೆಗಾಗಿ ಸೇರಿಸಿಕೊಂಡಂತೆ ನೀವು ಒಬ್ಬರನ್ನೊಬ್ಬರು ಸೇರಿಸಿಕೊಳ್ಳಿರಿ. ನಾವು ಒಬ್ಬರನ್ನೊಬ್ಬರು ಸೇರಿಸಿಕೊಳ್ಳಬೇಕಾಗಿದೆ. ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಳ್ಳುವ ಹಾಗೆ ನಾವು ಒಬ್ಬರನ್ನೊಬ್ಬರು ಸೇರಿಸಿಕೊಳ್ಳುವ ಬಹಳ ಮುಖ್ಯ ಆಗಿದೆ. ದೇವರು ಅಂಗೀಕರಿಸಿದ ಇತರರನ್ನ ನಾವು ಸ್ವೀಕರಿಸದಿದ್ದರೆ ನಾವು ಅಹಂಕಾರಿಗಳಾಗಿರ್ತೇವೆ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟಿ ಸ್ತೋತ್ರನಪ್ಪ. ದೇವಾ, ಯಾರ್ಯಾರು ಸ್ವಾಮಿ ನೇರ ಪ್ರಸಾರದಲ್ಲಿ ತೊಡಗಿಸಿಕೊಂಡಿದ್ದರು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ದೇವರೇ, ಇದು ಪುನರುತ್ಥಾನ ಸ್ವಾಮಿ. ದೇವರೇ, ಯೇಸು ಕ್ರಿಸ್ತನು ಪುನರುತ್ಥಾನವನ್ನ ದೇವರೇ ಈ ಜಗತ್ತು ಕೊಂಡಾಡ್ತಾ ಇದೆ ಸ್ವಾಮಿ. ಅಪ್ಪ, ಈ ಪುನರುತ್ಥಾನದ ದಿನದಲ್ಲಿ ಸ್ವಾಮಿ ಮಕ್ಕಳು ಬಯಸಿದ್ದನ್ನು ನೀವು ಕೊಡ್ತೀರಿ ಸ್ವಾಮಿ. ನಮಗಾಗಿ ದೇವರೇ ಮತ್ತೆ ದೇವರು ಎಬ್ಬಿಸಿದಂಥ ದಿನದಲ್ಲಿ ನಿಮ್ಮ ರಕ್ತದಿಂದ ಸ್ವಾಮಿ ನೀವು ನಡೆಸ್ತೀರಂತ ನಾನು ಬಲವಾಗಿ ನಂಬುತ್ತೇನೆ ಸ್ವಾಮಿ. ಸಹಾಯ ಮಾಡಪ್ಪ, ಸುಖ ಕೊಡಪ್ಪ, ಬಲ ಕೊಡು ಸ್ವಾಮಿ. ನಜರೇತಿನ ಯೇಸು ಕ್ರಿಸ್ತನ ಅಧಿಕಾರದ ನಾಮದಲ್ಲಿ ಬೇಡಿ ಬಂದು ಪ್ರಾರ್ಥನೆ ಮಾಡಿ ಆಶೀರ್ವಾದಗಳನ್ನ ಹೊಂದಿಕೊಳ್ಳುತ್ತಾ ಇದ್ದೀವಿ ಪರಮ ತಂದೆಯೇ.
ಆಮೇನ್ ಆಮೇನ್ ಆಮೇನ್. ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡೋರಾಗಿದ್ದರೆ. ನಮಸ್ಕಾರ.